ಡಿಗ್ರಿ ಮುಗೀತು MA ಮುಗೀತು ಈಗ ನೋಡಿದ್ರ ಅಲ್ತು ಬಲ್ತು ರೀಲ್ಸ್ ಮಾಡಕ್ ಬಂದಿತ್ತಿ. ನೋಡಿದ್ರು 4 ಜನ ನಿನ್ನ ಬಗ್ಗೆ ಏನ್ ಅನ್ಕೊಳಂಗಿಲ್ಲ. ನೋಡಿ ನಿನ್ ಕೂದಲ, ನಿನ್ನ ಅವತಾರ, ನಿನ್ ಗೆಟಪ್ಪ, ನೀ ನಮ್ ದೋಸ್ತ ಅಂತ ಹೇಳ್ಕೊಳಕ್ಕೆ ನನಗ ಅಸಹ್ಯ ಅನ್ಸಕತ್ತೈತಿ. ಅಲ್ಲೋ ಇದೇ 1 ವರ್ಷದಿಂದ ನೀ ಹೆಂಗಿದ್ದಿ? ನೋಡ್ದವ್ರ 4 ಮಂದಿ. ದೋಸ್ತ ನೀವೊಂದು ಮಾತಂದೆ ನನಗ, ಏನ್ ನಿನ್ನ ಅವತಾರ ಅಂತ ಹೇಳಿ. ಹೌದು, ನನ್ ಅವತಾರ, ನನ್ ಕೂದ್ಲ, ನನ್ ಗೆಟಪ್ಪ ನೋಡಿ ನೋಡೋರ್ ಕಣ್ಣಿಗೆ ಅಸಹ್ಯ ಅನಿಸ್ಬೋದು. ಆದ್ರ ಇದ ಕೂದ್ಲ ಗೆಟಪ್ಪ ನೋಡಿ ಇಷ್ಟಪಡೋರ 1000 ಜನ ನಾನು ವಿಡಿಯೋಸ್ ಕಮೆಂಟ್ ಬಾಕ್ದಾಗ ಸಿಗ್ತಾರೆ. ನನಗೆ ಅವ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೋದಿಲ್ಲ. ಯಾರು ನಮ್ಮನ್ನ ದ್ವೇಷ ಮಾಡ್ತಾರಲ್ಲ ಅವ್ರ ಬಗ್ಗೆ ಅಷ್ಟೇ ತಲೆ ಕೆಡ್ಸ್ಕೋತೀವಿ. ಅದೆಲ್ಲ ಓಕೆಪ್ಪ, ನೋಡ್ದವ್ರಿಗಿದು ಸರಿ ಅನ್ಸುದಿಲ್ಲ. ಈ ಸಮಾಜ ನಮ್ ಬಗ್ಗೆ ಏನ್ ಮಾತಾಡಂಗಿಲ್ಲ. ಈ ನೋಡು 4 ಮಂದಿಗೆ ಮತ್ತೆ ಈ ಸಮಾಜಕ್ಕ ನನ್ ಕೂದ್ಲ, ನನ್ ಜೀವನದ ಬಗ್ಗೆ ಯಾಕೆ ಚಿಂತಿ? ನಿಂಗೊಂದು ಮಾತು ಹೇಳೇನ, ನನ್ ಜೀವನದಾಗ ನಾ ಏನೋ ಮಾಡಕ್ ಹೋಗಿ ಹಿಂಗ ಇದ್ಕೊಂಡ ಸಕ್ಸಸ್ ಆಗ್ಲಿಲ್ಲ ಅಥವಾ ಜೀವನದಾಗ ಏನೋ ಮಾಡ್ಲಿಲ್ಲ ಅಂತ ಇಟ್ಕೋ, ಅವಾಗ ಈ ಸಮಾಜ ನೋಡು ಈ ಹುಡುಗ ಕೂದ್ಲ ಬಿಡಾಕ, ಫ್ಯಾಷನ್ ಮಾಡಾಕ, ಸ್ಟೈಲ್ ಮಾಡಾಕ ಟೈಮ್ ಸಾಲಂಗಿಲ್ಲ, ಇನ್ ಯಾವಾಗ ಸ್ಟಡಿ ಮಾಡ್ತಾನ, ಜೀವನದ ಬಗ್ಗೆ ಯಾವಾಗ ಯೋಚನೆ ಮಾಡ್ತಾನ ಅಂತಾರ. ಅದ ನಾನ್ ಜೀವನದಾಗ ನಾ ಏನೋ ಸ್ಟಡಿ ಮಾಡಿ ಅಥವಾ ಬಿಸ್ನೆಸ್ ಮಾಡಿ ಏನೋ ಹಾರ್ಡ್ ವರ್ಕ್ ಮಾಡಿ ಗೆದ್ನಿ ಅಂತ ಇಟ್ಕೋ, ಜೀವನದಾಗ ಸಕ್ಸಸ್ ಆದ ಅಂತ ಇಟ್ಕೋ, ಅವಾಗ ಇದೇ ಸಮಾಜ ನೋಡಿ ಈ ಹುಡುಗ ಕಟಿಂಗ್ ಮಾಡಿಸ್ಕೊಳಕ್ ಟೈಮ್ ಇಲ್ಲ, ಆ ರೇಂಜಿಗೆ ಹಾರ್ಡ್ ವರ್ಕ್ ಮಾಡಾನ ಅಂತಾರ. ಈ ಸಮಾಜ ತಮಗ್ ಯಾವಾಗ ಹೆಂಗ್ ಬೇಕಲ್ಲ ಹಂಗ ಕಥೆನ ಸೃಷ್ಟಿ ಮಾಡ್ಕೊಳತ್ತ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದ. ಈ ಮಾತಾಡೋರು ಯಾರು ನಮಗ್ ತಂದು ಹಾಕೋದಿಲ್ಲ. ನಮ್ಮ ಜೀವನ ನಮಗ್ ಇಷ್ಟ ಬಂದಂಗ ಬದುಕಿದು ಅಂದ್ರ ಈ ಜೀವನಕ್ಕೂ ಒಂದ್ ಬೆಲೆ ಇರತ್ತ, ನಮಗೂ ನಮ್ದೇ ಇರತ್ತ.